6/1956 ನಾವು ಮಹಾಪರಿನಿರ್ವಾಣ ದಿವಸ ಅಂತ ಮಾಡ್ತಿದ್ವಿ. ಏನಕ್ಕಂತಂದ್ರೆ ಈ ಅಂಬೇಡ್ಕರ್ ಆಕ್ಚುಲಿ 1981 ಬಾರ್ನ್ ಆಗಿ ಏಪ್ರಿಲ್ 14 ಬಾರ್ನ್ ಆಗ್ತಾರೆ. ಸೊ ಅದನ್ನ ಈಕ್ವಾಲಿಟಿ ಡೇ ಅಂತ ನಾವು ಆಕ್ಚುಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಹಾಗಾಗಿ ಇವರ ಕಾಂಟ್ರಿಬ್ಯೂಷನ್ ಕಾನ್ಸ್ಟಿಟ್ಯೂಷನ್ಗೆ ತುಂಬಾನೇ ಇದೆ. ಕಾನ್ಸ್ಟಿಟ್ಯೂಷನ್ ಈಸ್ ದಿ ಆರ್ಕಿಟೆಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಸಂವಿಧಾನ ಇವರಿಲ್ಲ ಅಂತಾನೆ ಬರೀಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಈ ಗಾಟ್ 32 ಡಿಗ್ರೀಸ್ 32 ಡಿಗ್ರೀಸ್ಗಳನ್ನ ಆಗಿನ ಕಾಲದಲ್ಲೇ ಮಾಡಿದ್ರು. ಸೊ ಹಾಗಾಗಿ ಡಿಸೆಂಬರ್ 6, 1956 ನಾವು ಡೆತ್ ಆನಿವರ್ಸರಿ ಡೇ ಅಂತ ನಾವು ಕರಿತೀವಿ. ಸೊ ಅದನ್ನ ನಾವು ಗೌರವಯುತವಾಗಿ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ ಈ ಒಂದು ಡಿಸೆಂಬರ್ 6 ನಾವು ಅದನ್ನ ಸ್ಮರಿಸಬೇಕಾಗುತ್ತೆ. ಯಾಕಂದ್ರೆ ರೈಟ್ ಟು ಈಕ್ವಾಲಿಟಿ ಇರ್ಬೋದು ಅಥವಾ ಅವ್ರು ಬರ್ದಿರುವಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಈಗಲೂ ನಾವು ಓದ್ತಾ ಇದ್ದೀವಿ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ಲಿವಿಂಗ್ ಆರ್ಗಾನಿಕ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಸೋಷಿಯಲ್ ಜಸ್ಟಿಸ್ ಇರ್ಬೋದು ಅಥವಾ ಎಕನಾಮಿಕಲ್ ಜಸ್ಟಿಸ್ ಇರ್ಬೋದು ಅಥವಾ ಪೊಲಿಟಿಕಲ್ ಜಸ್ಟಿಸ್ ಇರ್ಬೋದು, ಇವ್ರು ಹಾಕೊಟ್ಟಿರುವಂತ ಒಂದು ಗೆರೆಯನ್ನು ನಾವು ಈಗಲೂ ದಾಟ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರಿಯಾಂಬಲ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟು. ನಿಮ್ಮ ಸಂವಿಧಾನದ ಪ್ರಸ್ತಾವನೆ ಭಾಗವನ್ನು ನಾವು ತೆಗೆದು ನೋಡಿದಾಗ ಪ್ರಿಯಾಂಬಲ್ ಇಸ್ ಎ ಕೀ ಟು ಓಪನ್ ದಿ ಮೈಂಡ್ಸ್ ಆಫ್ ದಿ ಮೇಕರ್ಸ್ ಅಂತ ಕರಿತೀವಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಇರುವಂತ ಈ ರೂಲ್ ಆಫ್ ಲಾ ಕಾನ್ಸೆಪ್ಟ್ ಇರ್ಬೋದು. ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೂಲ್ ಆಫ್ ಲಾ ಅಂತಂದ್ರೆ ಸುಪ್ರಿಮೇಸಿ ಆಫ್ ಲಾ, ಸುಪ್ರಿಮೇಸಿ ಆಫ್ ಕಾನ್ಸ್ಟಿಟ್ಯೂಷನ್, ಸುಪ್ರಿಮೇಸಿ ಆಫ್ ದಿ ಥಿಂಗ್ಸ್ ಅಂತ ನಾವು ನೋಡ್ತೀವಿ. ಯಾಕಂದ್ರೆ ಎಲ್ಲವನ್ನು ನಾವು ಸುಪ್ರಿಮೇಸಿ ಕಾನ್ಸೆಪ್ಟ್ ಅನ್ನ ನಾವು ನೋಡ್ತೀವಿ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಇಸ್ ಒನ್ ಆಫ್ ದಿ ಸುಪ್ರೀಂ ಡಾಕ್ಯುಮೆಂಟ್. ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಈಗ ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ರೈಟ್ ಟು ಈಕ್ವಾಲಿಟಿ ರೈಟ್ ಇರ್ಬೋದು, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಇರ್ಬೋದು, ರೈಟ್ ಅಗೇನೆಸ್ಟ್ ರಿಲಿಜಿಯನ್ಸ್, ಈ ರಿಲಿಜಿಯನ್ಸ್ಗಳಿಗೆ ಕೆಲವೊಂದು ರೈಟ್ಸ್ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಇರ್ಬೋದು, ನಿಮ್ಮ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಇರ್ಬೋದು ಅಥವಾ ರಿಟ್ ಆಫ್ ಮ್ಯಾಂಡಮಸ್ ಇರ್ಬೋದು, ರಿಟ್ ಆಫ್ ಕೋವರೆಂಟ್ ಇರ್ಬೋದು. ಇವೆಲ್ಲವನ್ನ ನಾವು ಈಗಿನ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಆಪರೇಟ್ ಮಾಡ್ತಾ ಇದ್ದೀವಿ. ಅದೇನಕ್ಕೆ ಅಂತಂದ್ರೆ ಇವ್ರು ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಇಂದ. ಸೊ ಹಾಗಾಗಿ ಈ ಒಂದು ಡೆತ್ ಆನಿವರ್ಸರಿನ ಆಚರಣೆ ಮಾಡಿ ಅಂತ ನಮ್ಮ ಲಾ ಯೂನಿವರ್ಸಿಟಿಯಿಂದ ಇನ್ಸ್ಟ್ರಕ್ಷನ್ ಬಂದಿದೆ. ಸೊ ಹಾಗಾಗಿ ಡಿಸೆಂಬರ್ 6 ನಾವು ಇವರ ಒಂದು ಡೆತ್ ಆನಿವರ್ಸರಿಯನ್ನು ನಾವು ಆಚರಣೆ ಮಾಡಬೇಕಾಗಿ ಬಂದಿರೋದ್ರಿಂದ ಇವ್ರನ್ನ ನಾವು ಈ ದಿನ ಸ್ಮರಿಸಬೇಕಾಗಿದೆ. ಥ್ಯಾಂಕ್ ಯು.